ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ಕಾರಣ ಸಾಹಿತ್ಯನ ಕಾಪಾಡ್ಬಿಟ್ನ. ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕರ್ಣಂಗೆ ಇನ್ನೂ ಕೂಡ ಎಚ್ಚರ ಆಗಿಲ್ಲ. ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ವನಜ ಅಂದರೆ ಕರ್ಣನ ಅತ್ತೆ ಸಾಹಿತ್ಯಗೆ ಬುದ್ಧಿ ಕಲಿಸ್ಬೇಕು, ಸಾಹಿತ್ಯನ ವಿಷಪ್ರಶನ ಮಾಡಿರೋದು ಅಂತ ಯೋಚನೆ ಮಾಡಿದ್ದೆ ಮನೇಲಿದ್ದಂಗೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತಾರೆ. ಹಾಗಾಗಿ ಪೊಲೀಸ್ ಅವರು ಹಾಸ್ಪಿಟಲ್ಗೆ ಬರ್ತಾರೆ. ಆಲ್ರೆಡಿ ಇಲ್ಲಿ ಕರ್ಣನ್ ಫ್ಯಾಮಿಲಿ ಎಲ್ಲ ಮನೆಗೆ ಬಂದಿದ್ದಾರೆ. ಅವರಮ್ಮ ಕರ್ಣನ್ ಮುಂದೆ ಇದ್ದಾರೆ. ಇನ್ನೂ ಕೂಡ ಕರ್ಣನ್ ಪ್ರಜ್ಞೆ ಬಂದಿಲ್ಲ. ಆದರೆ ಅಷ್ಟರಲ್ಲಿ ಇಲ್ಲಿ ವನಜ್ ಅವರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಪೊಲೀಸ್ ಅವ್ರ ಜೊತೆಗೆ ವನಜ್ ಅವ್ರು ಬರ್ತಾರೆ, ಸಾಹಿತ್ಯನ ಅರೆಸ್ಟ್ ಮಾಡ್ತಿದ್ದಾರೆ. ಇಲ್ಲಿ ಸಾಹಿತ್ಯ ಚಿಕ್ಕಪ್ಪ ತಾತ ಎಷ್ಟೇ ಹೇಳಿದ್ರು ಕೂಡ ಅಲ್ಲಿ ಅವರು ನಂಬ್ತಾನೆ ಇಲ್ಲ. ಇವಳೇನೆ ನಮ್ಮ ಕರ್ಣಂಗೆ ಊಟ ಕೊಟ್ಟಿದ್ದು, ಇವಳೇನೆ ವಿಷ ಹಾಕಿರೋದು, ಇವಳನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ ನಮ್ಮ ಕರ್ಣನ್ ವಿಷಯಕ್ಕೆ ಬಂದರೆ ಏನಾಗುತ್ತೆ ಅನ್ನೋದನ್ನು ಇವ್ರಿಗೆ ಗೊತ್ತು ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ವನಜ್ ಅವರು ಏನಮ್ಮ ನೀನೇ ಊಟ ಕೊಟ್ಟಿದ್ದ ಅಂದಾಗ ಇಲ್ಲಿ ಸಾಹಿತ್ಯ ಕೂಡ ಹೌದು ಅಂತಾಳೆ. ಬಿಕಾಸ್ ಅವಳೇ ಊಟ ಕೊಟ್ಟಿರ್ತಾಳೆ, ಹಾಗಾಗಿ ಅವಳು ನಿಜ ಹೇಳಬೇಕಾಗತ್ತೆ. ಆದರೆ ಇಲ್ಲಿ ವಿಷ ಹಾಕಿರೋದು ಅವಳಲ್ಲ, ಆದರೆ ಸಾಹಿತ್ಯ ಊಟ ಕೊಟ್ಟಿರೋದ್ರಿಂದ ಅವಳೇ ಅಂತ ಹೇಳಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗೋಕ್ಕೆ ಮುಂದಾಗ್ತಿದ್ದಾರೆ ಇಲ್ಲಿ ಪೊಲೀಸರು. ಇಲ್ಲ ದಯವಿಟ್ಟು ನಮ್ಮ ಮಗಳನ್ನ ಬಿಟ್ಬಿಡಿ, ಅವಳು ಏನೂ ಕೂಡ ಮಾಡಿಲ್ಲ, ಅವಳು ತಪ್ಪು ಮಾಡಿಲ್ಲ ಅಂದರೂ ಕೂಡ ಲೇಡಿ ಕಾನ್ಸ್ಟೇಬಲ್ಸ್ ಅವರನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಸಾಹಿತ್ಯ ಅಸಹಾಯಕ ಸ್ಥಿತಿಯಲ್ಲಿದ್ದಾಳೆ. ಅಷ್ಟರಲ್ಲಿ ಇಲ್ಲಿ ಕರ್ಣಂಗೆ ಎಚ್ಚರ ಆಗಿಬಿಡತ್ತೆ ಅವಳನ್ನ ಅರೆಸ್ಟ್ ಮಾಡ್ತಿದ್ದಾಗೆ. ಇಲ್ಲಿ ಕರ್ಣ ಎಚ್ಚರ ಆದ ಅಂತ ಅಮ್ಮ ಅಪ್ಪ ಎಲ್ಲ ಕೂಡ ಖುಷಿ ಪಡ್ತಿದ್ರೆ ಇಲ್ಲಿ ಕರ್ಣ ಮಾತ್ರ ಸಾಹಿತ್ಯವರಲ್ಲಿ ಅಂತ ಕನ್ವರ್ಸ್ತಿದ್ದಾನೆ. ಅಷ್ಟರಲ್ಲಿ ಆಲ್ರೆಡಿ ಹೊರಗಡೆನೆ ಕರ್ಕೊಂಡು ಬಂದುಬಿಟ್ಟಿರ್ತಾರೆ ಇಲ್ಲಿ ಪೊಲೀಸರು. ಜೊತೆಗೆ ಸಾಹಿತ್ಯನ ಜೀಪಿಗೆ ಹತ್ತಿಸ್ಬೇಕು. ಅಷ್ಟರಲ್ಲಿ ಇಲ್ಲಿ ಚಿಕ್ಕಪ್ಪ ದಯವಿಟ್ಟು ನನ್ನ ಮಗಳನ್ನ ಬಿಟ್ಬಿಡಿ, ಅವಳು ಏನೂ ಕೂಡ ವಿಷ ಹಾಕಿಲ್ಲ, ದಯವಿಟ್ಟು ನನ್ನ ಮಗಳನ್ನ ಬಿಟ್ಬಿಡಿ, ಬೇಕಿದ್ರೆ ನನ್ನನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ, ಆದರೆ ನನ್ನ ಮಗಳು ಬಾಳಿ ಬದುಕಬೇಕಾದವಳು, ಅವಳನ್ನ ಬಿಟ್ಬಿಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ಕೋತಾ ಇದ್ರು ಕೂಡ ಇಲ್ಲಿ ಪೊಲೀಸರು ಮೃಗೀಯವಾಗಿ ವರ್ತನೆ ಮಾಡ್ತಿದ್ದಾರೆ. ಇಲ್ಲಿ ಯಾರ ಮಾತನ್ನು ಕೇಳ್ತಿಲ್ಲ ಪೊಲೀಸ್. ನೀವೇ ಇನ್ಸ್ಪೆಕ್ಟರ್, ಇವಳು ವಿಷ ಹಾಕಿದಾಳೆ ನಮ್ಮ ಕರ್ಣನಿಗೆ, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ, ಇವ್ರ ನಾಟಕಕ್ಕೆಲ್ಲ ಬಗ್ಬೇಡಿ ಅಂತ ವನಜ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿ ಅಜ್ಜಿ ಬಂದಿದ್ದೆ, ಪಾಪಮ್ಮಜ್ಜಿ ಅದು ಕರ್ಣ ಅದು ಸಾಹಿತ್ಯನ ಪೊಲೀಸ್ ಅವರು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದರು ಅಂತಿದ್ದಾರೆ. ಏನು ಹೇಳ್ತಿದ್ರಾ ನೀವು, ಸಾಹಿತ್ಯ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದ್ರಾ ಅಂತ ಕೇಳ್ತಿದ್ರಾ? ಹೌದು ಕರ್ಣ, ನಿನಗೆ ವಿಷ ಹಾಕಿದ್ದಾರೆ ಅಂತ ವನಜ ಕಂಪ್ಲೇಂಟ್ ಕೊಟ್ಟಿದ್ಲು, ಹಾಗಾಗಿ ಪೊಲೀಸ್ ಅವ್ರು ಬಂದು ಅರೆಸ್ಟ್ ಮಾಡಿಕೊಂಡು ಸಾಹಿತ್ಯನ ಕರ್ಕೊಂಡು ಹೋದರು ಅಂದ ತಕ್ಷಣ ಇಲ್ಲಿ ಕರ್ಣ ಇಲ್ಲ ಸಾಹಿತ್ಯ ಅವರೇ ನನ್ನ ಪ್ರಾಣ ಕಾಪಾಡಿದ್ದು ಅಂತ ಹೇಳಿ ಅವಳು ಎಷ್ಟೆಲ್ಲ ಕಷ್ಟಪಟ್ಟಲು ಕರ್ಣನ ಪ್ರಾಣ ಉಳಿಸೋದಕ್ಕೆ ಎಲ್ಲವನ್ನ ಕೂಡ ಕರ್ಣ ನೆನಪು ಮಾಡ್ಕೊತಿದ್ದಾನೆ. ಇಲ್ಲ ಅವ್ರಿಗೇನು ಕೂಡ ಆಗಬಾರ್ದು, ಅವರಿಂದಾನೇ ಇವತ್ತು ನನ್ನ ಪ್ರಾಣ ಉಳಿದಿರೋದು, ಅವರು ಆರಾಮಾಗಿರಬೇಕು, ಇಲ್ಲ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನಾನು ಅವ್ರನ್ನ ಕಾಪಾಡಲೇಬೇಕು, ಅವ್ರು ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ಹತ್ತಬಾರ್ದು ಅಂತ ಹೇಳಿ ತನಗೆ ಹಾಕಿರೋ ಎಲ್ಲವನ್ನ ಕಿತ್ತಾಕಿ ಹೋಗೋದಕ್ಕೆ ಮುಂದಾಗ್ತಿದ್ರೆ ಕರ್ಣ ಎಲ್ಲಿಗೆ ಹೋಗ್ತಿದ್ಯಾ, ನೀನು ಹುಷಾರಿಲ್ಲ, ಆಮೇಲೆ ಅದನ್ನು ನೋಡ್ಕೊಂಡ್ರೆ ಆಯಿತು, ಮೊದಲು ನೀನು ಹುಷಾರಾಗು ಕರ್ಣ, ಸುಮ್ಮನಿರು ಅಂತ ಹೇಳ್ತಿದ್ರೆ ಈ ಕಡೆ ಅಪ್ಪ ಮೌನವಾಗಿದ್ದಾರೆ. ನೀವಾದರೂ ಹೇಳಿ ಅಂತಿದ್ರೆ ಈ ಕಡೆ ಅಪ್ಪ ಕೂಡ ಏನೂ ಹೇಳ್ತಿಲ್ಲ. ಕರ್ಣ ದಯವಿಟ್ಟು ಕರ್ಣ ನಿನ್ಗೆ ಈಗ ತಾನೇ ಆರಾಮಾಗಿದೆಯಾ, ಆಮೇಲೆ ಸಾಹಿತ್ಯ ಬಗ್ಗೆ ಯೋಚನೆ ಮಾಡಿದ್ರಾಯ್ತು, ಮೊದಲು ನೀನು ಹುಷಾರಾಗು ಅಂತ ಹೇಳ್ತಿದ್ದಾರೆ. ಇಲ್ಲಮ್ಮ ದಯವಿಟ್ಟು ಅರ್ಥ ಮಾಡ್ಕೊ, ಇವತ್ತು ನಾನು ಇಲ್ಲಿ ಇದ್ದೀನಿ ಬದುಕಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವರೇನೆ, ಅವ್ರು ಇಲ್ಲದೆ ಇದ್ದಿದ್ರೆ ಖಂಡಿತ ಇದು ಯಾವುದು ಕೂಡ ಆಗ್ತಿರ್ಲಿಲ್ಲ, ನಾನು ಸಾಹಿತ್ಯವನ್ನು ಉಳಿಸ್ಕೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಇದೇನು ಆಗ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಇಲ್ಲಿ ಅರುಂಧತಿ ಅವ್ರಿಗೆ ಆ ಕಡೆ ಪೊಲೀಸವರು ಅಂತೂ ಯಾರ ಮಾತಕ್ಕೂ ಕೂಡ ಒಗ್ಗೋಡ್ದೆ ಸಾಹಿತ್ಯನ ಜೀಪ್ಗೆ ಹಾಕ್ಕೊಂಡು ಎತ್ತಾಕೊಂಡು ಕರ್ಕೊಂಡೇ ಹೋಗ್ಬಿಡ್ತಾರೆ, ಏನು ಮಾಡೋದು ಅಂತ ಹೇಳಿ ತಾತ ಚಿಕ್ಕಪ್ಪ ಯೋಚನೆ ಮಾಡ್ತಿದ್ದಾರೆ. ಆದರೆ ಅಷ್ಟರಲ್ಲಿ ಇಲ್ಲಿ ತಂದೆಗೂ ಹೇಳಿ ನೀವು ಕರ್ಣಂಗೆ ಹೋಗಬೇಡ ಅಂತ ಹೇಳ್ತಿದ್ರೆ ಇಲ್ಲ ಕರ್ಣ ನಿರ್ಧಾರ ಸರಿಯಾಗಿದೆ, ನಡಿ ಕರ್ಣ ಹೋಗೋಣ ಅಂದಾಗ ಏನು ಮಾತಾಡ್ತಿದ್ಯಾ ರಾಜೇಂದ್ರ ನೀನು, ಕರ್ಣ ಈಗ ತಾನೇ ಹುಷಾರಾಗ್ತಿದ್ದಾನೆ, ಈ ಟೈಮಲ್ಲಿ ಹೊರಗಡೆ ಹೋಗೋದು ಸರಿ ಕಾಣಿಸುತ್ತೆ ಹೇಳು, ಅವ್ನಿಗೆ ರೆಸ್ಟ್ ಬೇಕು, ಅವನು ಹುಷಾರಾಗಬೇಕು ಅಂತ ಪಾಪಮ್ಮಜ್ಜಿ ಹೇಳ್ತಿದ್ರೆ ನನ್ನ ಕರ್ಣಂಗೆ ಏನೂ ಆಗಲ್ಲ, ಅವನು ತುಂಬಾ ಗಟ್ಟಿಯಾಗಿದ್ದಾನೆ, ತುಂಬ ಸ್ಟ್ರಾಂಗ್ ಅಂತ ನನಗೆ ಗೊತ್ತಿದೆ, ನನ್ನ ಮಗ ಹಂಗೆ ಏನೂ ಆಗೋದಿಲ್ಲ ಅಂತ ಹೇಳಿ ತನ್ನ ಮಗನ ಕರ್ಕೊಂಡು ಹೊರಟೇ ಬಿಡ್ತಾರೆ. ಈ ಕಡೆ ರಾಜೇಂದ್ರ, ಆ ಕಡೆ ಅಮ್ಮ ತನ್ನ ಮಗನ ಫೋಟೋ ನೋಡಿಕೊಂಡು ರಾಧಾ ಟೀಚರ್ ನಾನು ಮಗನೇ ಕರ್ಣ ಅಂತ ಸಾಹಿತ್ಯ ಹೇಳಿದ ತಕ್ಷಣ ಗಾಬರಿ ಆಗೋಯ್ತು, ಒಮ್ಮೆ ನೀನೇನಾ ಅದು ಅಂತ, ಆದರೆ ಬಂದು ವಾರ್ಡಲ್ಲಿ ನೋಡಿದಾಗ ಗೊತ್ತಾಯಿತು ನೀನು ಆರಾಮಾಗಿದೆಯಾ, ನೀನು ಅದಲ್ಲ ಅಂತ. ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ, ನನ್ನ ಮಗ ಒಬ್ಬರು ಮದುವೆ ನಿಲ್ಲಿಸ್ತಾನ ಅಂತ ಇಲ್ಲ, ನನ್ನ ಮಗ ತುಂಬಾ ಒಳ್ಳೆಯವನು, ಅವ್ನಿಗೆಂದೂ ಕೂಡ ಯಾರಿಗೂ ಕೂಡ ತೊಂದರೆ ಮಾಡೋನಲ್ಲ, ಅಂಥ ಒಳ್ಳೆಯವನು ನನ್ನ ಮಗ, ಅಂಥವನು ಇಂಥ ಕೆಲಸ ಮಾಡೋಕ್ಕಾಗತ್ತಾ, ಖಂಡಿತ ಅವನು ಇಂಥ ಕೆಲಸ ಮಾಡೋನೇ ಅಲ್ಲ.
ಅಂತ ಹೇಳ್ತಿದ್ದಾರೆ ಇಲ್ಲಿ ರಾಧಾ ಟೀಚರ್. ನನಗೆ ಸಮಾಧಾನ ಆಯಿತು, ನನ್ನ ಮಗ ಯಾವತ್ತೂ ಇನ್ನೊಬ್ರಿಗೆ ಒಳ್ಳೇದು ಮಾಡ್ತಾನೆ ಹೊರತು ಇನ್ನೊಬ್ರಿಗೆ ಎಂದೂ ಕೂಡ ಕೆಟ್ಟದ್ದು ಮಾಡೋ ಮಗ ನನ್ನ ಮಗ ಅಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನನಗೆ ಸಮಾಧಾನ ಆಯಿತು ಮಗನೇ, ನೀನು ತುಂಬ ಒಳ್ಳೆಯವನಾಗಿ ಬೆಳೆದಿರ್ತೀಯ ಅಂತ ಕೂಡ ಹೇಳ್ತಿದ್ದಾರೆ. ನಂತರ ರಾಜೇಂದ್ರ ಅವರು ತಮ್ಮ ಮಗನ ಕರ್ಕೊಂಡು ಬರ್ತಿದ್ರೆ ಅಲ್ಲಿ ನರ್ಸ್ ಮತ್ತು ಸಿಸ್ಟರ್ಸ್ ಎಲ್ಲಿ ಹೋಗ್ತಿದ್ರ ಸರ್, ದಯವಿಟ್ಟು ಈ ಟೈಮಲ್ಲಿ ರೆಸ್ಟ್ ತೊಗೋಬೇಕು, ಎಲ್ಲೂ ಕೂಡ ಹೋಗಬೇಡಿ ಅಂತ ಹೇಳ್ತಿದ್ರೆ. ಇಲ್ಲ ನನ್ನ ಮಗ ಏನೂ ಕೂಡ ಅವನಿಗೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ ನನ್ನ ಮಗ ಹೋಗಲೇಬೇಕು ಅಂತ ಹೇಳಿದಾಗ ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ, ಈ ರೀತಿ ಏನಾದರೂ ಹೋದರೆ ಖಂಡಿತ ನಮ್ಮ ಕೆಲಸ ಹೋಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಕರ್ಕೊಂಡು ಹೋಗಿ ಅಂದಾಗ ನಾನು ಹೇಳಿದೆ ಅಲ್ವಾ ನನ್ನ ಮಗಂಗೆ ಏನೂ ಆಗಲ್ಲ ಅಂತ, ನೀವು ಸುಮ್ಮನಿರಿ ಅಂತ ರಾಜೇಂದ್ರ ಅವರು ಹೇಳಿ ಅವ್ರ ಮಗನ ಕರ್ಕೊಂಡು ಹೊರಟೇ ಬಿಡ್ತಾರೆ. ಆದರೆ ಅಷ್ಟರಲ್ಲಿ ಹೊರಗಡೆ ಬಂದರೆ ಆಲ್ರೆಡಿ ಸಾಹಿತ್ಯ ಎಲ್ಲ ಜೀಪಲ್ಲಿ ಕರ್ಕೊಂಡು ಹೋಗೇ ಬಿಟ್ಟಿದ್ದಾರೆ. ಜೀಪಲ್ಲಿ ಹೋಗ್ತಿದ್ದಾಗಂತೂ ಎಷ್ಟು ಧೈರ್ಯ ಇರಬೇಕು. ರಾಜೇಂದ್ರ ಅವ್ರ ಮಗನಿಗೆ ವಿಷಯ ಹಾಕ್ತೀಯಾ ಅಂದರೆ ನೋಡಿದ್ರೆ ಹೇಗಿದೆಯಾ ಒಳ್ಳೆಯವ್ರ ಥರ, ಆದರೆ ಮಾಡೋದು ಎಂಥ ಕೆಲಸ ಅಂತ ಹೇಳಿ ಕೆಟ್ಟದಾಗೆ ಮಾತಾಡ್ತಿದ್ದಾರೆ. ಇದರಿಂದ ಸಾಹಿತ್ಯಗೆ ನೋವಾಗ್ತದೆ. ಏನಪ್ಪ ಇದು ಇವತ್ತೇನು ಒಳ್ಳೆಯದಕ್ಕೆ ಕಾಲನೇ ಇಲ್ವಾ, ಕೆಟ್ಟದಕ್ಕೆ ಕಾಲನ ಅಂತ ಹೇಳಿ ಅಲ್ಲಿ ತಾತ ಮತ್ತು ಅಪ್ಪ ಯೋಚನೆ ಮಾಡ್ತಿದ್ರೆ. ಈ ಕಡೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮನೆಯಲ್ಲಿ ನಳಿನವರು ಓಡಾಡ್ತಿದ್ದಾರೆ. ಏನಮ್ಮ ಏನು ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ಯಾ, ಅದ್ರ ಬದಲು ಅಪ್ಪಂಗೆ ಫೋನ್ ಮಾಡಿದ್ರೆ ಎಲ್ಲ ಕೂಡ ಗೊತ್ತಾಗುತ್ತಲ್ವ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ಯಾ ಅಂತ ಗ್ರೀಷ್ಮ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಕರ್ಣ ಬರ್ತಾರೆ. ಸಾಹಿತ್ಯವ್ರೆಲ್ಲಿ ಅಂತದಾಗಿ ಪೊಲೀಸವರು ಕರ್ಕೊಂಡು ಹೋಗ್ಬಿಟ್ರು ಕರ್ಣ ಅಂತ ತಾತ ಮತ್ತು ಚಿಕ್ಕಪ್ಪ ಕಣ್ಣೀರು ಹಾಕ್ಕೊಂಡು ಹೇಳ್ತಿದ್ರೆ. ಈ ಕಡೆ ಏನು ಕರ್ಣ ಈ ಟೈಮಲ್ಲಿ ನೀನು ರೆಸ್ಟ್ ತೊಗೋಬೇಕು, ಯಾಕೆ ಇಲ್ಲಿಗೆ ಬಂದಿದ್ಯಾ, ಆ ಸಾಹಿತ್ಯ ನಿನಗೆ ವಿಷ ಹಾಕಿದಾಳೆ, ಹಾಗಾಗಿ ಪೊಲೀಸವರು ಅವಳನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ, ಸುಮ್ಮನೆ ಹೋಗು. ಏನಣ್ಣ ನೀನು ಯಾಕೆ ಕರ್ಕೊಂಡು ಬಂದಿದ್ಯಾ ಅಂದಾಗ ಏ ವನಜ ಸುಮ್ಮನೆ ಇರೋಕ್ಕಾಗಲ್ವ ನಿನಗೆ, ಮನೇಲೇ ಹೇಳಿದೆ ಅಲ್ವಾ, ಈಗಲೇ ಯಾವ ಕಂಪ್ಲೇಂಟ್ ಕೊಡೋದು ಬೇಡ ಅಂತ, ನೀನು ಮಾಡೋದೆಲ್ಲ ಇಂಥ ಕೆಲಸನೇ ಅಲ್ವಾ, ನನಗೆ ನನ್ನ ಮಗನ ಮೇಲೆ ನಂಬಿಕೆ ಇದೆ, ಅವ್ನಿಗೇನು ಅಂತ ಗೊತ್ತಿದೆ, ಆದರೆ ನೀನು ಕೂಡ ಎಡ್ವರ್ಟ್ ಮಾಡೋದು ಅಂತ ಕೂಡ ಗೊತ್ತಿದೆ, ನನ್ನ ಮಗ ಏನು ಅಂತ ನನಗೆ ಗೊತ್ತು, ಸುಮ್ಮನೆ ವಿನಾಕಾರಣ ಈ ರೀತಿ ಎಲ್ಲ ಏನೇನೋ ಮಾಡಿ ಏನೋ ಮಾಡಿ ನೋಡಿದ್ಯಾ ನೋಡು, ನೀನು ಮಾಡೋದೆಲ್ಲ ಇಂಥ ಕೆಲಸನೇ ಅಂತ ರಾಜೇಂದ್ರ ಅವರು ವನಜವ್ರ ಮೇಲೆ ಕೂಗಾಡ್ತಿದ್ದಾರೆ. ಅಪ್ಪ ಸಾಹಿತ್ಯವರು ಯಾವುದೇ ಕಾರಣಕ್ಕೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬಾರ್ದು, ಗಾಡಿ ಕೀ ಕೊಡಿ ಅಂತ ವನಜವ್ರಿಗೆ ಹೇಳ್ತಿದ್ರೆ. ಏನು ಮಾತಾಡ್ತಿದ್ಯಾ ಕಾರಣ, ಇಂಥ ಟೈಮಲ್ಲಿ ಗಾಡಿ ಓಡಿಸ್ತೀಯಾ, ನಿನಗೆ ಮಾಡಿ ರೋಡ್ಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ ಅಂತ ಹೇಳ್ತಿದ್ರೆ. ಸುಮ್ಮನೆ ಗಾಡಿ ಕೀ ಕೊಡಿ ಅತ್ತೆ ಅಂತ ಕೇಳ್ತಿದ್ದಾರೆ. ನಂತರ ಇಲ್ಲಿ ಗಾಡಿ ಕೀ ತೊಗೋತಾರೆ ವನಜ ಇಂದ. ನಂತರ ರಾಜೇಂದ್ರ ಅವರು ನೀನು ಯಾಕೆ ಹೋಗ್ತಿದ್ಯಾ ಕಾರಣ, ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂದಾಗ ಬೇಡ ಪಾಪ ನಾನೇ ಹೋಗ್ತೀನಿ ಅಂದಾಗ ಸುಮ್ಮನೆ ನಾನು ಕೂಡ ಬರ್ತೀನಿ ಬಾ ಮಗ್ನೆ ಅಂತ ಹೇಳ್ತಾರೆ. ನಂತರ ನಾನೇ ಗಾಡಿ ಓಡಿಸ್ತೀನಿ ನೀನು ಕೂತ್ಕೋ ಅಂದಾಗ ಇಲ್ಲಪ್ಪ ನಾನೇ ಓಡಿಸ್ತೀನಿ, ಯಾವುದೇ ಕಾರಣಕ್ಕೂ ಸಾಹಿತ್ಯ ಅವರು ಮೆಟ್ಲನ್ನು ಹತ್ತಬಾರ್ದು, ಪೊಲೀಸ್ ಸ್ಟೇಷನ್ ಮೆಟ್ಲನ್ನು, ಅವರು ನನಗೋಸ್ಕರ ಎಷ್ಟು ಕಷ್ಟಪಟ್ಟರು ನನ್ನ ಬದುಕಿಸೋದಕ್ಕೆ ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ಅವನೇ ಡ್ರೈವ್ ಮಾಡಿಕೊಂಡು ಹೋಗ್ತಿದ್ದಾನೆ. ಆ ಕಡೆ ಫೈನಲಿ ಪೊಲೀಸ್ ಜೀಪಲ್ಲಿ ಸಾಹಿತ್ಯ ಹೋಗ್ತಿದ್ದಾಳೆ. ಈ ಕಡೆ ಕಾರಣ ಬಂದಿದ್ದೆ ಜೀಪನ್ನು ಸ್ಟಾಪ್ ಮಾಡ್ದ, ಪೊಲೀಸ್ ಕೋಪ ಬಂದಿದ್ದೆ. ಈ ಕಡೆ ಏನಯ್ಯ ನಿನಗೆ ನನ್ನ ಗಾಡಿನೇ ಬೇಕಿತ್ತ ಸಾಯೋದಕ್ಕೆ ಅಂತ ರೇಗ್ತಾ ಇದ್ದಾರೆ. ಅಷ್ಟರಲ್ಲಿ ಅವರಪ್ಪ ಹೇಳ್ತಾರೆ ಏನು ಸರ್ ನೀವು ಇವ್ರು ಯಾರು ಅಂತದಾಗ ಅವ್ನು ನನ್ನ ಮಗ ಅಂತ ಹೇಳ್ತಾರೆ. ಸಾಹಿತ್ಯ ಕೂಡ ಕೆಳಗಡೆ ಇಳಿದು ಬರ್ತಾಳೆ. ಸಾಹಿತ್ಯ ಕಾರಣ ಸಾಹಿತ್ಯನ ಮುಖ ನೋಡ್ತಿದ್ದಾರೆ. ಫೈನಲಿ ತನ್ನ ಸಾಹಿತ್ಯ ಯಾವುದೇ ಕಾರಣಕ್ಕೂ ಪೊಲೀಸ್ ಸ್ಟೇಷನ್ ಹತ್ತಬಾರ್ದು ಅನ್ಕೊಂಡಿದ್ದ ಕಾರಣ ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ಹತ್ತಿಸದೆ ವಾಪಸ್ ಕರ್ಕೊಂಡು ಬರ್ತಿದ್ದಾರೆ. ಆದರೆ ಈ ಕಡೆ ತಾತ ಮತ್ತು ಚಿಕ್ಕಪ್ಪ ಇಬ್ಬರು ಕೂಡ ಲಾಯರ್ಗೆ ಟ್ರೈ ಮಾಡ್ತಿದ್ದಾರೆ. ಆ ಕಡೆ ನಳಿನ ಕಾಲ್ಗೆ ಬ್ಯುಸಿ ಬರ್ತದೆ. ನಂತರ ಕಾಲ್ ರಿಸೀವ್ ಮಾಡ್ತಾರೆ. ಏನಿಷ್ಟು ಬ್ಯುಸಿ ಬರ್ತಿದೆಯಲ್ಲ ಅಂದರೆ ಬ್ಯುಸಿ ಬರ್ತಿದೆ ಅಂದರೆ ಯಾರ್ದೋ ಜೊತೆ ಮಾತಾಡ್ತಿದ್ದೀನಿ ಅಂತ ಅರ್ಥ ಅಂತ ರೇಗ್ ಬಿಡ್ತಾರೆ ಚಿಕ್ಕಪ್ಪ. ಅಂದರೆ ನಳಿನ ಅವರ ಗಂಡ. ನಂತರ ಈ ಕಡೆ ಏನೋ ಖಂಡಿತ ಎಡವಟ್ಟಾಗಿದೆ, ಅದಕ್ಕೆ ಇಷ್ಟು ಟೆನ್ಸ್ಡ್ ಆಗಿದ್ದಾರೆ ಅಂತ ನಳಿನ ಅವರು ಖುಷಿ ಪಡ್ತಿದ್ದಾರೆ. ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.